ವಾಂಗ್ಚುಕ್ ಈಗಾಗಲೇ ಉಪವಾಸ ಸತ್ಯಾಗ್ರಹದಿಂದ ಹೊರಗೆ ಬಂದರೂ ಕೂಡ ಆ ಕಿಚ್ಚು ಕಡಿಮೆ ಆಗ್ತಾ ಇಲ್ಲ. ಕಾಕ್ರೋಚ್ ಹೋರಾಟಕ್ಕೆ ಆರಂಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು, ಟೀ ಕಪ್ನಲ್ಲಿ ಬಿರುಗಾಳಿ ಅಂತ ಆಗಿದ್ರು ಪ್ರಧಾನಿ ಮೋದಿ. ಆದರೆ ಮೋದಿ ಲೆಕ್ಕಾಚಾರ ಮೀರಿದೆ ಈ ಕಾಕ್ರೋಚ್ ಹೋರಾಟ. ದೆಹಲಿಯಲ್ಲಿ ಎಡಬಿಡದೆ ಸಾಕ್ತಾ ಇದೆ ಕಾಕ್ರೋಚ್ ಕದನ. ಆದರೂ ಕೂಡ ಪ್ರಧಾನ್ ರಾಜೀನಾಮೆ ಪಡೆಯೋಕೆ ಮೋದಿ ಹಿಂದೆಟ್ ಹಾಕ್ತಾ ಇದ್ದಾರೆ ಅನ್ನೋದೇ ಈಗ ಸದ್ಯದ ಮ್ಯಾಟರ್. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಇದರ ನಡುವೆ ವಾಂಗ್ಚುಕ್ ಸತ್ಯಾಗ್ರಹ ಕೊನೆಗೊಳಿಸುವಲ್ಲಿ ಯಶಸ್ವಿ ಆಗಿದೆ. ಆದರೆ ಮಧ್ಯರಾತ್ರಿ ಒಂದು ಸೆಲ್ಫಿ ವಿಡಿಯೋ ಮೂಲಕ ಮೋದಿ ಸಂದೇಶ ಕೊಟ್ಟರು. ಅದು ಕೂಡ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳಿಗೆ ಕಾರಣ ಆಗ್ತಾ ಇದೆ. ಪರೀಕ್ಷಾ ಅಕ್ರಮಗಳ ತಡೆಗೆ ಸಂಪುಟ ಸಭೆಯಲ್ಲಿ ಕಠಿಣ ಕಾನೂನು ಕೈಗೊಳ್ತಾರಾ? ಈ ಉಪಕ್ರಮಗಳಿಂದ ತಣ್ಣಗೆ ಆಗಿಲ್ಲ ಜಿರಳೆಗಳ ಹೋರಾಟ ಹೇಳಬೇಕಿತ್ತಲ್ವಾ? ಹೌದ್ರಿ, ಇವರೆಲ್ಲ ಅಸಮರ್ಥರು, ಸರಿಯಾಗಿ ನಿಭಾಯಿಸಕ್ಕಾಗಿಲ್ಲ, ನಾ ಅಂಥವ್ರು ರಾಜೀನಾಮೆ ಪಡಿತೀನಿ ಅಂತ ಹೇಳುವ ಒಂದು ಮನಸ್ಥಿತಿ ಬೇಡವಾ ನಿಮಗೆ? ಒಂದು ಗಟ್ಟಿ ಧ್ವನಿ ಇಲ್ವಾ ನಿಮಗೆ? ಇಷ್ಟು ಹಿರಿಯರಿದ್ದೀರಿ, ನಿಮ್ಮ ವರ್ಚಸ್ಸಿಗೆ ತಕ್ಕ ಹಾಗೆ, ನಿಮ್ಮ ಜನಪ್ರಿಯತೆಗೆ ತಕ್ಕ ಹಾಗೆ ಮಾತನಾಡೋಕೆ ಆಗಲ್ವಾ ನಿಮಗೆ ಅನ್ನೋದು ಮತ್ತೊಂದು ಪ್ರಶ್ನೆ ಪ್ರಧಾನಿಗಳೇ. ನಾಳೆ ನಿರ್ಧಾರವಾಗಲಿದೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಭವಿಷ್ಯ. ಓಕೆ, ನೋಡೋಣ ಯಾವಾಗ ರಾಜೀನಾಮೆ ಪಡಿತಾರೆ ಅಂಥೇಳಿ. ಪ್ರೊಟೆಕ್ಟ್ ಎಜುಕೇಷನ್, ಪ್ರೊಟೆಕ್ಟ್ ಡೆಮೋಕ್ರಸಿ ಅಲ್ವಾ? ನಾವು ಎಜುಕೇಷನ್ನ ಪ್ರೊಟೆಕ್ಟ್ ಮಾಡಿಲ್ಲ ಅಂತ ಹೇಳಿದರೆ ಇನ್ನೇನು ಪ್ರೊಟೆಕ್ಟ್ ಮಾಡ್ತೀವಿ? ಎಜುಕೇಷನ್ ಇಲ್ಲದೆ ಹೋದರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಯಾವುದಾದ್ರೂ ಒಂದು ಊರು ಸರಿ ಇಲ್ಲ, ಒಂದು ರಾಜ್ಯ ಸರಿ ಇಲ್ಲ, ಒಂದು ದೇಶ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಮಾತು ಬರುತ್ತೆ ಗೊತ್ತಾ? ಮೊದಲಿಗೆ ಅಲ್ಲಿ ಎಜುಕೇಷನ್ ಸರಿ ಇಲ್ಲ ಕಣ್ರಿ ಅನ್ನೋ ಮಾತನಾಡ್ತೀವಿ. ಎಸ್, ಈಗ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಕಾನೂನಿನ ಬಗ್ಗೆ ತಿಳಿದುಕೊಳ್ಳೋಣ. ಬೆಟರ್ ಟು ಡೈ ಸ್ಟ್ಯಾಂಡಿಂಗ್ ದ್ಯಾನ್ ಆನ್ ಲೈನ್ ಇದೆ. ಪ್ರತಿಭಟನೆ ಹೋರಾಟದ ಕಿಚ್ಚು ಯಾವ ರೀತಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೀಟ್ ಎಕ್ಸಾಮ್ಗೆ ಕಾನೂನು, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋರಿಗೆ ಇನ್ನು ಮುಂದೆ ಕೇಡುಗಾಲ. ಆಯಿತು, ಈ ಮುಂಚೆನೆ ಮಾಡಬೇಕಿತ್ತು ಅಂತ, ಅದು ಒಂದ್ಸಲ ಮಾತ್ರ ಆಗಿರೋದಾ? ನೀಟಾಗಿ ಕೆಲಸ ಮಾಡದವರಿಗೆ ಮೋದಿ ಸರ್ಕಾರದ ಬರೆ. ಓಕೆ, ನೋಡೋಣ ಏನೇನು ಬರೆ, ಏನು ಹೊರೆ, ಇದರಲ್ಲಿ ಏನು ಕರೆ ಇದೆ ನೋಡೋಣ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸಲ್ಲಿ ಭಾಗಿಯಾದವರಿಗೆ ಶಿಕ್ಷೆಯ ಪ್ರಮಾಣ ಹೆಚ್ಚಳ ಮಾಡ್ತಾರಂತೆ. ಓಕೆ, ಯಾವ ರೀತಿ ಇದೆ ಆ ಶಿಕ್ಷೆಯ ಪ್ರಮಾಣ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ಲೇಟ್. ಎಸ್, ಶಿಕ್ಷೆಯ ಜೊತೆಗೆ ದಂಡದ ಪ್ರಮಾಣವನ್ನು ಕೂಡ ಹೆಚ್ಚಿಸಿದೆ ಮೋದಿಯ ಕೇಂದ್ರ ಸರ್ಕಾರ. ಮೊದಲು 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಆದರೆ ಎಷ್ಟು ಜನ ಸಿಕ್ಕಾಕೊಂಡ್ರು, ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ? ಜೊತೆಗೆ 10 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಹಾಕ್ತಾ ಇದ್ರು. ಓಕೆ, ನೆಕ್ಸ್ಟ್. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋರಿಗೆ, ಲೀಕ್ ಮಾಡೋರಿಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಜೊತೆಗೆ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, 10 ಕೋಟಿ ರೂಪಾಯಿ ದಂಡ. ದಂಡ ಎಲ್ಲಿಂದ ತರಬೇಕು? 10 ಕೋಟಿ. ಕಠಿಣ ಕಾನೂನಿಗೆ ಅನುಮೋದನೆ ನೀಡಿದೆ ಕೇಂದ್ರ ಸಂಪುಟ. ಓಕೆ, ನೀಟ್ ಎಕ್ಸಾಮ್ ಕಾನೂನೇನೋ ತರ್ತಾ ಇದ್ದೀರಿ. ಕಾನೂನಿಗಿಂತ ಹೆಚ್ಚಾಗಿ ಮೊದಲು ನಮಗೆ ಬೇಕಾಗಿರೋದೇನು ಗೊತ್ತಾ? ನಿಮ್ಮ ಸರಿಯಾದ ಮನಸ್ಥಿತಿ, ನಿಮ್ಮ ಮನೋಧೋರಣೆ ಸರಿಯಾಗಲಿ ಅನ್ನೋದಿದೆಯಲ್ಲ, ಅದಕ್ಕೆ ಜನ ಕಾಯ್ತಾ ಇದ್ದಾರೆ. ಆಯಿತು, ಹಿಂಗೆ ಪ್ರಾಬ್ಲಮ್ ಆದಾಗ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತೀರ. ಕಳ್ಳರಿಗೆ, ಅಪರಾಧಿಗಳಿಗೆ ಏನು ಶಿಕ್ಷೆ ಆಗಬೇಕೋ ಆಗುತ್ತೆ. ಆದರೆ ಒಂದು ಭಯ ಬೇಕಲ್ಲ. ಹಿಂಗಾಗಿ ಆಗುತ್ತೆ ಈ ಶಿಕ್ಷೆಯ ಯಾಕೆ ಎಷ್ಟೋ ಶಿಕ್ಷೆಯ ಪ್ರಮಾಣ ಗೊತ್ತಿದ್ರೂ ಕೂಡ ಯಾಕೆ ಇವತ್ತು ತಪ್ಪುಗಳು ನಡೀತಾನೆ ಇದ್ದಾವೆ, ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ, ಕಾನೂನು ಸುವ್ಯವಸ್ಥೆ ಯಾಕೆ ಹದಗೆಡ್ತಾ ಇದೆ? ಬಿಕಾಸ್ ಆಫ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್, ಬಿಕಾಸ್ ಆಫ್ ಕರಪ್ಷನ್, ನಥಿಂಗ್ ಮೋರ್ ದ್ಯಾನ್ ದಟ್. ಅದಕ್ಕಿಂತ ಬೇರೆ ಏನ್ರಿ ಇದೆ? ಆ ದುರಾಸೆಗೆ, ಆ ಭ್ರಷ್ಟಾಚಾರಕ್ಕೆ ಬಿಡ್ರೆ ಜೈಲಿಗೆ ಹೋದ್ರೂ ಕೂಡ ಆರಾಮಾಗಿರುವಂಥ ಇವತ್ತಿನ ಕಾಲದಲ್ಲಿ ಈ ಶಿಕ್ಷೆಯ ಪ್ರಮಾಣವನ್ನು ಎಷ್ಟು ಜನರು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. ಅವ್ರಿಗೂ ಕೂಡ ಉತ್ತರ ಕೊಡಬೇಕಾಗಿದೆ. ಒಂದೇ ವರ್ಷ ಕಠಿಣ ಶಿಕ್ಷೆ ಕೊಟ್ಟರೂ ಕೂಡ, ನಿಯತ್ತಾಗಿ ಶಿಕ್ಷೆ ಕೊಟ್ಟರೂ ಕೂಡ ಅದನ್ನು ಒಪ್ಪಬಹುದು ಅಲ್ವೇ? ಆದರೆ ನೀವು ಶಿಕ್ಷೆಯ ಪ್ರಮಾಣ ಮಾಡಿ ಅದ್ರ ಪ್ರಕಾರ ಏನು ಮಾಡಬೇಕು ಮಾಡ್ತಿದ್ದೀರಾ. ಅದು ಮಾಡ್ತಾ ಇರೋದೇನೋ ತಪ್ಪು ಅಥವಾ ಅಲ್ಲುಗಳಿತಾ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ನೀವು ಎಷ್ಟು ಸ್ಪಂದಿಸ್ತಾ ಇದ್ದೀರಾ?
ನಿಮಗೆ ಯಾವ ವಿದ್ಯಾರ್ಥಿಗಳು ಸತ್ತು ಹೋದರೂ ಕೂಡ ಕಾಣಲ್ಲ, ನಿರ್ಗತಿಕರು ಬಡವರ ಬಗ್ಗೆ ಅಂತೂ ಕಾಳಜಿನೇ ಇಲ್ಲ ಅನ್ನೋ ಆರೋಪಕ್ಕೆ ಏನು ಉತ್ತರನೇ ಬಾಯೇ ತೆಗಿಯಲ್ವಲ್ಲ, ಮಾತೇ ಉದುರಿಸಲ್ಲ. ಮಾತು ಉದುರಿಸಿದ್ರೆ ಮುತ್ತು ಉದುರಿಸಂಗೆ ಆಡ್ತಿರಲ್ಲ, ಯಾಕೆ? ದಟ್ ಇಸ್ ದ ಕ್ವೆಶ್ಚನ್ ಅಲ್ವಾ? ಹೌದು, ಇಂಥ ಪ್ರತಿಭಟನೆ ಆದಾಗ ಹಿಂಸಾಚಾರನೂ ಆಗತ್ತೆ, ಗೂಂಡಾಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾಕೆ ಅದಕ್ಕೆ ಅವಕಾಶ ಮಾಡಿಕೊಟ್ರಿ? ಈ ಮುಂಚೆ ಒಂದೇ ಒಂದು ಮಾತನಾಡ್ಲಿಲ್ಲಲ್ಲ ಪ್ರಧಾನಿಗಳೇ ನೀವು? ಈಗ ಸೆಲ್ಫಿ ವಿಡಿಯೋ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಈಗ ಯಾಕೆ ಮಾಡಿದ್ರಿ? ಅಂದರೆ ನಿಮಗೆಲ್ಲ ಬೆಂಕಿ ಹೊತ್ತಿ ಉರಿಬೇಕು, ಅವಾಗ ಮಾತ್ರ ಬರೋದು ಅಲ್ವಾ? ಏನೋ ಹೇಳ್ತಾರಲ್ಲ, ಸಂಭವಾಮಿ ಯುಗೆ ಯುಗೆ ಅಂತ. ತುಂಬ ಅಧರ್ಮ ಜಾಸ್ತಿ ಆದಾಗ ಒಬ್ಬ ಧರ್ಮ ಪುರುಷನ ಥರ ಅವತಾರ ಎತ್ತಿ ಬರ್ತೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಇದೆಯಾ? ಅಧರ್ಮ ಹೆಚ್ಚಾಗಿದೆ ಸ್ವಾಮಿ, ಕಪಟತನ ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನೀವು ಅಂಥವ್ರಿಗೆ ನೀವು ಯಾಕೋ ಮೃದು ಧೋರಣೆ ತೋರಿಸ್ತೀರ ಅನ್ನೋ ಆರೋಪ ಕೂಡ ಜಾಸ್ತಿ ಆಗಿದೆ. ಜನಪ್ರಿಯತೆ ಕೂಡ ನಿಮ್ಗೆ ಕಮ್ಮಿ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಮುಂಬರುವ ದಿನಗಳಲ್ಲಾದರೂ ಒಂದಿಷ್ಟು ಎಚ್ಚೆತ್ತುಕೊಂಡು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ನಿಮ್ಮ ಮನಸ್ಥಿತಿ ಇರಲಿ.